ಬಿಟ್ಟು ಬಂದ ಕನ್ನಡ ಕುಟುಂಬಕ್ಕೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಲಾವತಿ ಲಾಗ್ಸ್. ಬರ್ರಿ ಎಲ್ಲರೂ ಆರಾಮದಿರ ಅಂತ ಹೇಳಿ ಕಿಶಂದ್ರ ನಾನು ಇವತ್ತಿನ ಲಾಗನ್ನು ಚಾಲು ಮಾಡೀನಿ. ಇವತ್ತಿನ ಲಾಗಲ್ಲಿ ತಳಗ ಅಡಂತ ಹೋಗಿದ್ದೇವ್ರಿ. ತಳಗ ಗಾರಿಕಾ ಮೇಲೆ ಹೆಂಗ್ ಮಾಡತ್ತಾಳ್ರಿ ಗಾರಿಕಾ. ಸೊ ಅದ್ರ ಸಂಬಂಧ ಆಮೇಲೆ ಅಲ್ಲಿ ಇಬ್ರು ಆಡದ್ರಿ. ಅಲ್ಲಿ ಇಬ್ರು ಆಡಿ ಮತ್ತು ಮನೆಗೆ ನಾವಿರೋದು 5ನೇ ಫ್ಲೋರ್ ಇದ್ದೇವಲ್ರಿ. ಅದ್ರ ಸಂಬಂಧ ನಿಮ್ಮ ಜೊತೆ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ಕೊಳತ್ತೀನಿ. ಇವತ್ತು ಮಟನ್ ಸಾರು ಮಾಡತ್ತೀನಿ. ಬರ್ರಿ ಹೆಂಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ. ಇಷ್ಟ ಆದರೆ ನೀವು ಮಾಡಿ, ಹೊಸ ಚಾನೆಲ್ ಐತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ನೋಡ್ರಿ ನಾ ಮಸಾಲೆಗೆ ಏನು ತೊಗೊಂಡಿನಿ. 2 ಉಳ್ಳಾಗಡ್ಡಿ, ಆಮೇಲೆ 1-2 ಟಮಾಟಿ, ಆಮೇಲೆ ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವೆಲ್ಲ ಹುರ್ಕೊಳ್ತೀನಿ ರೀ ಚಲೋತ್ನಾಗ. ಒಂದೊಂದು ಮೊದಲು ಉಳ್ಳಾಗಡ್ಡಿ ಹುರ್ಕೊತೀನಿ ರೀ. ಸಿಡಿತಾವ ಮತ್ತು ಬೆಳ್ಳುಳ್ಳಿ ಇದ್ರಾಗೆ ಬರ್ತಂದ್ರೆ ಅದಕ್ಕೆ ಒಂದು ಸ್ವಲ್ಪ ಇದು ಕೆಂಪು ಆಗ್ಬೇಕ್ರಿ. ಉಳ್ಳಾಗಡ್ಡಿ ಮೆತ್ತಗೆ ಕೆಂಪಗೆ ಆಗ್ಬೇಕ್ರಿ. ಹಸಿ ವಾಸನೆ ಹೋಗೋತನ ಹುರ್ಕೊಳ್ಳೋದು ಇದಕ್ಕೆ. ನೋಡ್ರಿ ಹುರಿದಾವ. ಈಗ ಉಳ್ಳಾಗಡ್ಡಿ ಅಷ್ಟು ತಗೊಂಡ್ಬಿಟ್ಟು ಅಂದ್ರೆ ಅದು ಬೆಳ್ಳುಳ್ಳಿ ಭಾಳ ಅಂತ ಹೇಳಿ ಇದು ಹಾಕಿದ್ರಿ. ಟಮಾಟಿ ಹಾಕಿದ್ರಿ. ಆಮೇಲೆ ಲವಂಗ ಮೆಣಸ ಚಕ್ಕೆ ಹಾಕೋತೀನಿ. ಇದನ್ನು ಹಾಕೋತೀನಿ. ನೋಡ್ರಿ ಈಗ ಇದು ಆರಲಕ್ಕೆ ಬಿಡ್ತೀನಿ. ಒಂದು 5 ನಿಮಿಷ ಸುಡ್ದು ಮಿಕ್ಸರ್ನಾಗ ಹಾಕ್ಬಿಡ್ದಲ್ರಿ. ಅದ್ರ ಸಂಬಂಧ ಇದಕ್ಕೆ ಕೊತ್ತಂಬರಿ ಹಾಕಿ ರುಬ್ಬಿ ಮಸಾಲ ರೆಡಿ ಆಗ್ತದ್ರಿ. ಒಂದು 5 ನಿಮಿಷ ಆರ್ಬೇಕ್ರಿ. ಇದು ಇದ್ರಾಗ ಹಾಕ್ತೀನಿ. ನೋಡ್ರಿ ತೊಳಿತೀನಿ ರೀ ಇದಕ್ಕೆ. ನೋಡ್ರಿ ತೊಳೆದಿದ್ದೀನಿ. ಈಗ ಮಟನ್ ಏನು ಇದ್ರೊಳಗೆ ಹೊರಗ್ತಿಲ್ಲ, ಏನಿರಲ್ಲ. ಕುರಿ ಮಟನ್ ಸ್ವಚ್ಛನೇ ಇರ್ತೈತ್ರಿ. ನಮ್ಮ ಮನೆಯವ್ರು ಅಲ್ಲೇ ಪೀಸ್ ಮಾಡ್ಕೊಂಡು ಬಂದಾರ. ಇದು ನೋಡ್ರಿ ಈಗ ಇದಕ್ಕೆ ಪಾಣಿ ಹೊಡಿತೀನಿ ರೀ ಇದಕ್ಕೆ. ಸೊ ಇದು ಈಗ ಎಣ್ಣೆ ಹಾಕೊಳತ್ತೀನಿ ರೀ. ಇದಕ್ಕೆ ಮೊದಲು ಪಾಣಿ ಹೊಡಮು. ಬೊಗಣೆ ಹೊಡ್ಯಾತೀನಿ ರೀ ನಾನು. ಕುಕ್ಕರ್ನಾಗ ಹೊಡಿಬೇಕಂದ್ರೆ ಕುಕ್ಕರ್ನಾಗ ನೀರು ಹೆಚ್ಚು ಕಡಿಮೆ ಐತಂದ್ರೆ ಉಕ್ಕಂದ್ರೆ ಅದು ಒಣಗಿನೇ ಸ್ವಾದಾಗಲ್ಲ ರೀ. ಅದ್ರ ಸಂಬಂಧ ಬೊಗಣೆಗೆ ಕುದಿಸ್ಕೊಳತ್ತೀನಿ. ಸ್ವಲ್ಪ ಎಣ್ಣೆ ಕಾಯಿಲ್ರಿ. ಹರ್ಷಿಕ
ಕಾಣಿಸ್ತೈತ್ರಿ. ಬೆಳ್ಳುಳ್ಳಿ ಹಾಕೊಳತ್ತೀನಿ. ಆಮೇಲೆ ಜೀರಿಗೆ ಜಜ್ಜಿ ಇಟ್ಕೊಂಡಿನಿ, ಅದು ಹಾಕೊಳತ್ತೀನಿ. ಸ್ವಲ್ಪ ಇದು ಕೆಂಪು ಆಗ್ಬೇಕ್ರಿ. ಕೆಂಪಾಗ್ಯಾವ್ರಿ. ಅರಿಶಿಣ ಹಾಕೊಳತ್ತೀನಿ. ಆಮೇಲೆ ಮಟನ್ ಹಾಕೊಳತ್ತೀನಿ. ಉಪ್ಪು ಹಾಕೊಳತ್ತೀನಿ ರೀ. ಆಮೇಲೆ ಕೊತ್ತಂಬರಿ ಹಾಕೊಳತ್ತೀನಿ. ತಿರುವಾಡ್ತೀನಿ. ಇದಕ್ಕೊಂದು 5 ನಿಮಿಷ ಹಾಗೆ ಉಪ್ಪು ಆಮೇಲೆ ಎಣ್ಣೆ ಹತ್ಕೊಲೆತಂದು ಕಿಶಂದ್ರೆ ಉಪ್ಪು ಅರಿಶಿಣ ಹತ್ಕೊಲೆತಂದು ಹಾಗೆ ಬಿಡ್ತೀನಿ ರೀ. ಇದಕ್ಕೆ ಆಮೇಲೆ ನೀರು ಬೆಚ್ಚಗೆ ಮಾಡಿ ಹಾಕ್ಬೇಕ್ರಿ ಇದಕ್ಕೆ ಮಟನ್ಕ. ಬರ್ರಿ ನೋಡೋಣ ಉಪ್ಪಿನ ನೀರು ಹಾಕಿಟ್ಟಿದ್ದಲ್ಲ ಹೆಂಗೆ ಉಪ್ಪು ಅರಿಶಿಣ ಹಚ್ಚಿಟ್ಟಿದ್ದು ಹೆಂಗಾಗೈತಿ ಪಾನಿ ಹೊಡೆದು ನೋಡ್ರಿ. ನಾನು ನೀರೇ ಹಾಕಿಲ್ಲ. ಉಪ್ಪಿನ ನೀರು ಹೆಂಗೆ ಬಿಟ್ಟೈತಿ ಗಾರು ಕಪ್ಪು. ಆಮೇಲೆ ಒಂದು ಸ್ವಲ್ಪ ನೀರು ಕಾಯಿಸಿದಲ್ರಿ ಅದು ಹಾಕೊಳತ್ತೀನಿ. ನೋಡ್ರಿ ಈಗ ಒಣಗಿ ಮಾಡ್ಲತ್ತೀನಿ. ಮಟನ್ ಇದ್ರೆಲ್ಲ ಕುದ್ದೈತಿ. ಎಣ್ಣೆ ಕಾದ ಬಳಕ ಮಸಾಲಿನ ಆ ಕಡೆ ನೀರು ಇಟ್ಕೊಂಡೇನ್ರಿ. ಬಿಸಿ ಮಾಡಕ್ಕೆ ನೀರು ಚಲೋ ಹೊತ್ನಾಗ ಮಸಾಲೆ ಹುರ್ಕೋಬೇಕ್ರಿ. ಕೆಂಪಗಾಗತ್ತನ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಖಾರ ಹಾಕೊಳತ್ತೀನಿ ರೀ. ಈಗ
ಕುದ್ದಿರ್ತ ಮಟನ್ ಹಾಕೋತೀನಿ. ನೀರು ನೋಡಿ ನಮಗೆ ಎಷ್ಟು ಬೇಕು ಅಷ್ಟು ಗ್ರೇವಿ ಯಾವ ಥರ ಬೇಕು ಅದು ಸ್ವಲ್ಪ ನೀರು ಹಾಕ್ಕೋಬೋದು. ಗ್ರೇವಿ ಕಡಿಮೆ ಬೇಕಂದ್ರೆ, ಇಲ್ಲ ನಮಗೊಂದು ಸ್ವಲ್ಪ ತಿಳುವಾಗಿರಲಿ ಅಂದ್ರೆ ನೀರು ಹಾಕ್ಕೋಬೋದು ರೀ. ಯಾಕಂದ್ರೆ ನಮ್ಗೆ ಗ್ರೇವಿಗಿಂತ ಒಂದು ಸ್ವಲ್ಪ ಅಳಸಿದ್ರೇ ಸೇರ್ತೈತಿ. ಸೊ ಅದ್ರ ಸಂಬಂಧ ನಾನು ನೀರು ಹಾಕೋತೀನಿ. ನಿಮ್ಗೆ ಇಷ್ಟ ಇದ್ರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಆಮೇಲೆ ನೋಡ್ರಿ ಮಟನ್ ಮಸಾಲ ಆಮೇಲೆ ಗರಂ ಮಸಾಲ ಇವೆರಡು ಹಾಕ್ಕೊಳತ್ತೀನಿ ರೀ. ಈಗ ಅವಾಗೆ ಹಾಕೋಬೋದಿತ್ತು, ನಾ ಅಂದರೆ ಯಾವತ್ತಲ್ಲಿ ಪಾಣಿ ಹೊಡೆದೊಳಗೆ ಮ್ಯಾಗೆ ಹಾಕ್ತೀನಿ ರೀ, ಅಂದರೆ ಚಲೋತ್ನೇ ಮಿಕ್ಸ್ ಆಗ್ತಾವ ತಂದು. ಗರಂ ಮಸಾಲ ಹಾಕ್ಕೊಳ್ತೀನಿ. ಅವಾಗೆ ಉಪ್ಪು ಹಾಕಿವ್ರಿ, ಉಪ್ಪು ಹಾಕೋದೇನು ಅವಶ್ಯಕತೆ ಇಲ್ಲ, ಸುಮ್ಮನೆ ಹಾಕತ್ತೀನಿ. ಪ್ಲೇಟ್ ಮುಚ್ಚಿ ಕುದಿಯಕ್ಕೆ ಬಿಡ್ತೀನಿ. 5 ನಿಮಿಷ ಆದ್ರೊಳಗೆ ತೋರಿಸ್ತೀನಿ ರೀ ನಿಮಗೆ. ನೋಡ್ರಿ ಹೆಂಗೆ ಕುದಿಯತ್ತೈತಿ ಮಟನ್ ಸಾರು.